ಕ್ಲಾಸ್ ಬಿ ಜಿಐ ಪೈಪ್ ಮೇಲಿನ ಪ್ರಕ್ರಿಯೆ. ಪ್ರೊಸೀಜರ್ ಆನ್ ಕ್ಲಾಸ್ ಬಿ ಜಿಐ ಪೈಪ್. ನಿಮ್ಮ ಮನೆಯ ಬಾತ್ರೂಮ್ನಲ್ಲಿ ಲೋಹದ ಪೈಪ್ಗಳನ್ನು ನೀವು ಬಹುಶಃ ನೋಡಿರಬಹುದು. ಈ ಸ್ಟೀಲ್ ಪೈಪ್ಗಳು ಏಕೆ ತುಕ್ಕು ಹಿಡಿಯುವುದಿಲ್ಲ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಏಕೆಂದರೆ ಈ ಸ್ಟೀಲ್ ಪೈಪ್ಗಳು ಜಿಂಕ್ನ ಲೇಪನವನ್ನು ಹೊಂದಿದ್ದು ಅದು ಅವುಗಳನ್ನು ತುಕ್ಕು ಹಿಡಿಯದಂತೆ ರಕ್ಷಿಸುತ್ತದೆ. ಈ ಪೈಪ್ಗಳನ್ನು ಗ್ಯಾಲ್ವನೈಸ್ಡ್ ಐರನ್ ಪೈಪ್ಗಳು ಅಥವಾ ಜಿಐ ಪೈಪ್ಗಳು ಎಂದು ಕರೆಯಲಾಗುತ್ತದೆ. ಪೈಪ್ನ ತೂಕ ಮತ್ತು ದಪ್ಪವನ್ನು ಆಧರಿಸಿ 3 ವಿಧದ ಜಿಐ ಪೈಪ್ಗಳಿವೆ: ಕ್ಲಾಸ್ ಎ, ಕ್ಲಾಸ್ ಬಿ ಮತ್ತು ಕ್ಲಾಸ್ ಸಿ. ಜಿಐ ಪೈಪ್ ಕ್ಲಾಸ್ ಎ. ಈ 3 ವಿಧಗಳಲ್ಲಿ ಕ್ಲಾಸ್ ಎ ಪೈಪ್ ಅತ್ಯಂತ ಅಗ್ಗ ಮತ್ತು ಹಗುರವಾಗಿದೆ. ಈ ಪೈಪ್ಗಳನ್ನು ಗುರುತಿಸಲು ಅದರ ಮೇಲೆ ಹಳದಿ ಬಣ್ಣದ ಪಟ್ಟಿಯನ್ನು ಹಾಕಲಾಗಿರುತ್ತದೆ. ಈ ಪೈಪನ್ನು ಸಾಮಾನ್ಯವಾಗಿ ಕಡಿಮೆ ಒತ್ತಡದ ನೀರು ಸರಬರಾಜು ವ್ಯವಸ್ಥೆಗಳಲ್ಲಿ ಬಳಸಲಾಗುತ್ತದೆ. ಜಿಐ ಪೈಪ್ ಕ್ಲಾಸ್ ಬಿ. ಕ್ಲಾಸ್ ಬಿ ಪೈಪ್ ಕ್ಲಾಸ್ ಎ ಪೈಪ್ಗಿಂತ ಹೆಚ್ಚು ದುಬಾರಿಯಾಗಿದೆ, ಆದರೆ ಕ್ಲಾಸ್ ಸಿಗಿಂತ ಅಗ್ಗವಾಗಿದೆ. ಈ ಪೈಪನ್ನು ಸಾಮಾನ್ಯವಾಗಿ ಮಧ್ಯಮ ಒತ್ತಡದ ನೀರು ಸರಬರಾಜು ವ್ಯವಸ್ಥೆಗಳಲ್ಲಿ ಬಳಸಲಾಗುತ್ತದೆ. ಇದನ್ನು ಗೋಡೆಯಲ್ಲಿ ಕನ್ಸೀಲ್ ಅಥವಾ ಓಪನ್ ಫಿಟ್ಟಿಂಗ್ ಮಾಡಲಾಗುತ್ತದೆ. ಈ ಕ್ಲಾಸ್ ಪೈಪನ್ನು ಗುರುತಿಸಲು ಅದರ ಮೇಲೆ ನೀಲಿ ಬಣ್ಣದ ಪಟ್ಟಿಯನ್ನು ಹಾಕಲಾಗಿರುತ್ತದೆ. ಜಿಐ ಪೈಪ್ ಕ್ಲಾಸ್ ಸಿ. ಈ 3ರಲ್ಲಿ ಅತ್ಯಂತ ದುಬಾರಿ ಮತ್ತು ಭಾರವಾದದ್ದು ಕ್ಲಾಸ್ ಸಿ ಪೈಪ್. ಈ ಕ್ಲಾಸ್ನ ಪೈಪನ್ನು ಗುರುತಿಸಲು ಅದರ ಮೇಲೆ ಕೆಂಪು ಪಟ್ಟಿಯನ್ನು ಹಾಕಲಾಗಿರುತ್ತದೆ. ಈ ಪೈಪನ್ನು ಪ್ರಾಥಮಿಕವಾಗಿ ತೈಲ ಮತ್ತು ಅನಿಲ ಪ್ರಸರಣ ಮತ್ತು ರಾಸಾಯನಿಕ ಪ್ರಕ್ರಿಯೆಗಳಂತಹ ಭಾರೀ ಅಥವಾ ಅಧಿಕ ಒತ್ತಡದ ವ್ಯವಸ್ಥೆಗಳಲ್ಲಿ ಬಳಸಲಾಗುತ್ತದೆ. ಈ ವಿಡಿಯೋದಲ್ಲಿ ನಾವು ಕ್ಲಾಸ್ ಬಿ ಜಿಐ ಪೈಪ್ ಮೇಲೆ ಪ್ರಕ್ರಿಯೆ ಹೇಗೆ ಮಾಡಲಾಗುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ. ಜಿಐ ಪೈಪ್ಗಳ ಮೇಲೆ ಕೆಲಸ ಮಾಡಲು ಈ ಕೆಳಗಿನ ಟೂಲ್ಸ್ ಮತ್ತು ಸಲಕರಣೆಗಳು ಬೇಕಾಗುತ್ತವೆ. ಉದಾಹರಣೆಗೆ, ಜಿಐ ಪೈಪ್ ಬಿ ಕ್ಲಾಸ್ 15 mm ಟೆಫ್ಲಾನ್ ಟೇಪ್, ಆಯಿಲ್, ಜಿಐ ಎಲ್ಬೋ, ಮೆಜರ್ಮೆಂಟ್ ಟೇಪ್, ಹ್ಯಾಕ್ಸಾ ಫ್ರೇಮ್, ಫೈಲ್, ರಾಚೆಟ್ ಡೈ, ಪೈಪ್ ವ್ರೆಂಚ್, ಪೈಪ್ ವೈಸ್, ಸ್ಕೆಚ್ ಪೆನ್. ಸುರಕ್ಷತೆ. ಜಿಐ ಪೈಪ್ ಮೇಲೆ ಕೆಲಸ ಮಾಡುವಾಗ ಸೇಫ್ಟಿ ಶೂಗಳು ಮತ್ತು ಸೇಫ್ಟಿ ಏಪ್ರನ್ ಬಳಸುವುದು ಮುಖ್ಯ. ಅಗತ್ಯವಿರುವ ಎಲ್ಲಾ ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಂಡ ನಂತರ ಈಗ ಕ್ಲಾಸ್ ಬಿ ಜಿಐ ಪೈಪ್ ಮೇಲೆ ಮಾಡುವ ವಿವಿಧ ಪ್ರಕ್ರಿಯೆಗಳ ಬಗ್ಗೆ ಕಲಿಯೋಣ. ಮೆಜರ್ಮೆಂಟ್. ಮೊದಲು ಅಗತ್ಯಕ್ಕೆ ತಕ್ಕಂತೆ ಜಿಐ ಪೈಪ್ ಅನ್ನು ಪೈಪ್ ವೈಸ್ಗೆ ಫಿಟ್ ಮಾಡಿ. ಮಾರ್ಕಿಂಗ್. ಜಿಐ ಪೈಪ್ ಕಟ್ಟಿಂಗ್ ಮಾಡಲು ಅಗತ್ಯವಿರುವ ಮೆಜರ್ಮೆಂಟ್ ತೆಗೆದುಕೊಂಡು ಸ್ಕೆಚ್ ಪೆನ್ನಿನಿಂದ ವೃತ್ತಾಕಾರದ ಮಾರ್ಕಿಂಗ್ ಮಾಡಿ. ಕಟಿಂಗ್. ಹ್ಯಾಕ್ಸಾ ಸಹಾಯದಿಂದ ಮಾರ್ಕಿಂಗ್ ಮಾಡಿದ ಉದ್ದಕ್ಕೂ ಪೈಪ್ ಅನ್ನು ಕತ್ತರಿಸಬಹುದು. ಹ್ಯಾಕ್ಸಾ ಬಳಸುವ ಮೊದಲು ಬ್ಲೇಡ್ ಅನ್ನು ಸರಿಯಾಗಿ ಬಿಗಿಗೊಳಿಸಿ. ಹಾಗೆ ಮಾಡದಿದ್ದರೆ ಗಾಯದ ಅಪಾಯ ಹೆಚ್ಚಾಗುತ್ತದೆ. ಕಟಿಂಗ್ ಮಾಡುವಾಗ ಹ್ಯಾಕ್ಸಾ ಕಾರ್ಯನಿರ್ವಹಿಸಲು ತುಂಬಾ ಭಾರವಾದಾಗ ಪೈಪ್ ಮೇಲೆ ನೀರು ಅಥವಾ ಕೂಲೆಂಟ್ ಹಾಕಿ. ಇದು ಬ್ಲೇಡ್ ಹೆಚ್ಚು ಬಿಸಿಯಾಗುವುದನ್ನು ಮತ್ತು ಮುರಿಯುವುದನ್ನು ತಡೆಯುತ್ತದೆ. ಫೈಲಿಂಗ್. ಕಟಿಂಗ್ ಪೂರ್ಣಗೊಂಡ ನಂತರ ಪೈಪ್ ಅಂಚನ್ನು ಸಮಗೊಳಿಸಲು ಫೈಲ್ ಅನ್ನು ಬಳಸಿ. ಜಿಐ ಪೈಪ್ನ ಕತ್ತರಿಸುವ ಅಂಚಿನೊಂದಿಗೆ ಸಮಮಟ್ಟದಲ್ಲಿದೆಯೇ ಎಂದು ಕಟ್ ಕಾರ್ನರ್ ಮೂಲಕ ಪರಿಶೀಲಿಸಿ. ಥ್ರೆಡಿಂಗ್. 15 mm ರಾಚೆಟ್ ಪೈಪ್ ಡೈ ಆಯ್ಕೆ ಮಾಡಿ. ಜಿಐ ಪೈಪ್ನ ಆರಂಭಿಕ ತುದಿಯನ್ನು ನಿಧಾನವಾಗಿ ಒತ್ತುವಾಗ ರಾಚೆಟ್ ಹ್ಯಾಂಡಲ್ ಅನ್ನು ಗಡಿಯಾರದ ದಿಕ್ಕಿನಲ್ಲಿ ತಿರುಗಿಸಿ. ರಾಚೆಟ್ ಹ್ಯಾಂಡಲ್. ರಾಚೆಟ್ ಹ್ಯಾಂಡಲ್ ಬಿಗಿಯಾದ ನಂತರ ಸುಗಮ ಚಲನೆಯನ್ನು ಖಚಿತಪಡಿಸಿಕೊಳ್ಳಲು ಎಳೆಗಳಿಗೆ ಎಣ್ಣೆಯನ್ನು ಹಚ್ಚಿ. ಪೈಪ್ನ ಹೊರತುದಿಯಲ್ಲಿ 3 ಎಳೆಗಳು ಕಂಡುಬಂದರೆ ಹ್ಯಾಂಡಲ್ ಅನ್ನು ನಿಲ್ಲಿಸಿ. ಹ್ಯಾಂಡಲ್ ತೆಗೆದುಹಾಕಲು
ಅದನ್ನು ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ ತಿರುಗಿಸಿ. ಇದನ್ನು ತಿರುಗಿಸುವಾಗ ರಾಚೆಟ್ ಹ್ಯಾಂಡಲ್ ಅನ್ನು ನಿಧಾನವಾಗಿ ಆಂಟಿ ಕ್ಲಾಕ್ ವೈಸ್ ತಿರುಗಿಸಿ. ನಂತರ ಜಿಐ ಪೈಪ್ ಮೇಲಿನ ಥ್ರೆಡಿಂಗ್ ಸರಿಯಾಗಿದೆಯೇ ಎಂದು ಪರಿಶೀಲಿಸಿ. ಪೈಪ್ನ ದಾರವನ್ನು ಕ್ರಾಸ್ ಚೆಕ್ ಮಾಡಲು ಅದರ ಮೇಲೆ ಎಲ್ಬೋ, ಟೀ ಅಥವಾ ಕಪ್ಲಿಂಗ್ ಮುಂತಾದ ಫಿಟ್ಟಿಂಗ್ಗಳನ್ನು ಹಾಕಿ ಪರಿಶೀಲಿಸಿ. ಟೆಫ್ಲಾನ್ ಟೇಪ್ ಅನ್ನು ಜಿಐ ಪೈಪ್ನ ಥ್ರೆಡ್ ಮೇಲೆ ಗಡಿಯಾರದ ದಿಕ್ಕಿನಲ್ಲಿ ಸುತ್ತುತ್ತಾ 6 ರೌಂಡ್ ನಂತರ ಕತ್ತರಿಸಿ. ಜಿಐ ಪೈಪ್ನ ಸುತ್ತಲೂ ಟೆಫ್ಲಾನ್ ಟೇಪ್ ಸುರಕ್ಷಿತವಾಗಿ ಸುತ್ತಲ್ಪಟ್ಟಿದೆಯೇ ಎಂದು ಪರಿಶೀಲಿಸಿ. ಫಿಟ್ಟಿಂಗ್. ಪೈಪ್ ವ್ರೆಂಚ್ ಸಹಾಯದಿಂದ ಫಿಟ್ಟಿಂಗ್ ಅನ್ನು ಗಡಿಯಾರದ ದಿಕ್ಕಿನಲ್ಲಿ ತಿರುಗಿಸಿ ಮತ್ತು ಅಗತ್ಯವಿರುವಂತೆ ಫಿಟ್ ಮಾಡಿ. ಜಿಐ ಪೈಪ್ನಲ್ಲಿ ಫಿಟ್ಟಿಂಗ್ ಸರಿಯಾಗಿ ಅಳವಡಿಸಲಾಗಿದೆಯೇ ಎಂಬುದನ್ನು ಪರಿಶೀಲಿಸಿ. ಈ ಎಲ್ಲಾ ಹಂತಗಳು ಇನ್ಸ್ಟಾಲೇಷನ್ ಪ್ರಕ್ರಿಯೆಯ ಯಶಸ್ಸನ್ನು ಖಚಿತಪಡಿಸುತ್ತವೆ ಮತ್ತು ಪ್ರಕ್ರಿಯೆಯ ಕೊನೆಯಲ್ಲಿ ನಾವು ಸರಿಯಾಗಿ ಜೋಡಿಸಲಾದ ಪೈಪ್ಗಳ ಫಲಿತಾಂಶವನ್ನು ಪಡೆಯುತ್ತೇವೆ. ಬನ್ನಿ, ಕ್ಲಾಸ್ ಬಿ ಜಿಐ ಪೈಪ್ನ ಪ್ರಕ್ರಿಯೆಯನ್ನು ಮತ್ತೊಮ್ಮೆ ಸಂಕ್ಷಿಪ್ತವಾಗಿ ಅರ್ಥ ಮಾಡಿಕೊಳ್ಳೋಣ. ಸಾರಾಂಶ. ಈ ವಿಡಿಯೋದಲ್ಲಿ ನಾವು ಕ್ಲಾಸ್ ಬಿ ಜಿಐ ಪೈಪ್ನ ಇನ್ಸ್ಟಾಲೇಷನ್ ಪ್ರಕ್ರಿಯೆಯ ಬಗ್ಗೆ ತಿಳಿದುಕೊಂಡೆವು. ವಿವಿಧ ರೀತಿಯ ಜಿಐ ಪೈಪ್ಗಳು, ಅವುಗಳ ವೈಶಿಷ್ಟ್ಯಗಳು ಮತ್ತು ಇನ್ಸ್ಟಾಲೇಷನ್ಗೆ ಅಗತ್ಯವಿರುವ ಟೂಲ್ಸ್ ಬಗ್ಗೆ ನಾವು ಕಲಿತಿದ್ದೇವೆ. ಇದರಲ್ಲಿ ಅಳತೆ ಮಾಡುವುದು, ಮಾರ್ಕಿಂಗ್ ಮಾಡುವುದು, ಕಟಿಂಗ್ ಮಾಡುವುದು, ಫೈಲಿಂಗ್, ಥ್ರೆಡಿಂಗ್ ಮತ್ತು ಟೆಫ್ಲಾನ್ ಟೇಪ್ ಬಳಸಿ ಸರಿಯಾಗಿ ಸೀಲಿಂಗ್ ಮಾಡುವುದು ಸೇರಿದೆ. ಸರಿಯಾದ ಇನ್ಸ್ಟಾಲೇಷನ್ಗಾಗಿ ಖಚಿತಪಡಿಸಿಕೊಳ್ಳಲು ಸುರಕ್ಷತಾ ಕ್ರಮಗಳು ಮತ್ತು ಫಿಟ್ಟಿಂಗ್ ತಂತ್ರಗಳ ಪ್ರಾಮುಖ್ಯತೆಯನ್ನು ನಾವು ಚರ್ಚಿಸಿದ್ದೇವೆ. ಈ ಕಾರ್ಯವಿಧಾನಗಳನ್ನು ಅನುಸರಿಸುವ ಮೂಲಕ ನೀವು 2 ಪೈಪ್ಗಳನ್ನು ಯಶಸ್ವಿಯಾಗಿ ಜೋಡಿಸಬಹುದು. ಈಗ ನಿಮಗಾಗಿ ಒಂದು ಕೆಲಸ. ನೀವು ಹೊಸ ಜಿಐ ಪೈಪ್ ಅನ್ನು ಅಳವಡಿಸಬೇಕು ಎಂದು ಊಹಿಸಿಕೊಳ್ಳಿ. ಇನ್ಸ್ಟಾಲೇಷನ್ ಸರಿಯಾಗಿ ಮಾಡಲಾಗಿದೆಯೇ ಎಂದು ನೀವು ಹೇಗೆ ಖಚಿತಪಡಿಸಿಕೊಳ್ಳುತ್ತೀರಿ?